ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಲ್ಲ, ಕೇವಲ ಗುಂಪುಗಳು ಮಾತ್ರ. ಮಾಜಿ ಸಚಿವ ರೇಣುಕಾಚಾರ್ಯ ಮೈಸೂರಿನಲ್ಲಿ ಹೇಳಿಕೆ. ಮಾಜಿ ಸಚಿವ ರೇಣುಕಾಚಾರ್ಯ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಲ್ಲ, ಕೇವಲ ಗುಂಪುಗಳು ಮಾತ್ರ. ರಾಜ್ಯದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ನಾಯಕ BS ಯಡಿಯೂರಪ್ಪನವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ. ಪಕ್ಷ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿ. ವಿಜೇಂದ್ರ ಅಧ್ಯಕ್ಷರಾಗಿ ಉತ್ತಮ ಸಂಘಟನೆ ಮಾಡುತ್ತಿದ್ದಾರೆ. ಅವರು ಮುಂದೆ ರಾಜ್ಯದ ಮುಖ್ಯಮಂತ್ರಿಯಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದಾವಣಗೆರೆಯ ಬಿಜೆಪಿ ಮುಖಂಡರಾದ ಮಾಡಾಳ್ ಮಲ್ಲಿಕಾರ್ಜುನ, ಅಜಯ್ ಕುಮಾರ್, ಲೋಕಿಕೆರೆ ನಾಗರಾಜ್, ಪೂಜಾ ಚಂದ್ರಶೇಖರ್ ಮುಂತಾದವರಿದ್ದರು. ರಾಣಿ ಪ್ರದೀಪ್ ಯಡಿಯೂರಪ್ಪನವರು ಆ ಕ್ಷೇತ್ರದವರು ನಮ್ಮ ದಾವಣಗೆರೆ ಜಿಲ್ಲೆಯ ಮುಖಂಡರುಗಳಂತ ಮಾಡಾಳ್ ಮಲ್ಲಿಕಾರ್ಜುನು, ಅಜಯ್ ಕುಮಾರು, ಲೋಕಿಕೆರೆ ನಾಗರಾಜು, ಪೂಜಾ ಚಂದ್ರಶೇಖರ್ ಮತ್ತು ಎಲ್ಲ ಕುಟುಂಬಗಳು ಒಟ್ಟಾಗಿ ನಿನ್ನೆ ಇಮ್ಮತ್ತು ದರ್ಶನವನ್ನು ಬೆಟ್ಟಕ್ಕೆ ತೆರಳಿ ದರ್ಶನ ಪಡೆದು ಬಂದೀವಿ. ಇಂದು ಸಹ ನಾಡದೇವತೆ ತಾಯಿ ಚಾಮುಂಡಿ ದರ್ಶನವನ್ನು ಪಡೆದು ಕೇವಲ ನಮ್ಮ ಕುಟುಂಬರಿಗಷ್ಟೇ ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ದೇವಾನುದೇವತೆಗಳ ಆಶೀರ್ವಾದ ನಮ್ಮ ನಾಡಿನ ಜನರ ಮೇಲಿರಲಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥವರು, ರೈತ ನಾಯಕರು, ಸನ್ಮಾನ್ಯ ಯಡಿಯೂರಪ್ಪನವರು ಕಟ್ಟಿದಂಥ ಪಾರ್ಟಿ ಇಂದು ಮತ್ತಷ್ಟು ಬಲಿಷ್ಠ ಆಗಲಿ, ರಾಜ್ಯದಲ್ಲಿ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಉತ್ತಮವಾದ ಸಂಘಟನೆ ಮಾಡಿದರೆ ಮುಂದೆ ಅವರ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿ. ವಿಜೇಂದ್ರ ಅವರು ಈ ರಾಜ್ಯದ ಯುವಕರ ಕಣ್ಮಣಿ, ಹಾಗಾಗಿ ಅವರು ಮುಖ್ಯಮಂತ್ರಿ ಆಗಲಿ ಮತ್ತು ನಮ್ಮೆಲ್ಲ ಬಂಧಿತ ಆಪ್ತರ ಶಾಸಕರಾಗಲಿ ಅಂತೇಳಿ ದೇವಾನುದೇವ ಪ್ರಾರ್ಥನೆ ಮಾಡಿದ್ವಿ. ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ಬಿಜೆಪಿಯಲ್ಲಿ ಬಣಗಳು ಸ್ಟಾರ್ಟ್ ಆಗಿದ್ದಾವೆ, ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ಬಿಜೆಪಿ ಒಂದೇ ಬಣ, ವಿಜೇಂದ್ರ ಅಧ್ಯಕ್ಷರು, ಭಾರತೀಯ ಜನತಾ ಈಗ ಯತ್ನಾಳ್ ಅವ್ರದ್ದು ಒಂದು ಬಣ ಆಗಿ ಈಗ ಹೋಗ್ತಾ ಇದೆ ಸರ್. ಬಣ ಅಲ್ರಿ, 4 ಜನ ಹೋದಾರ ಅಷ್ಟೇ. ಗುಂಪಿಗೆ ಯಾಕೆ ಬಣ ಅಂತೀರಿ ನೀವು? ವಿಜೇಂದ್ರ ಬಣ ಅಲ್ಲ, ರಾಜ್ಯದ ಅಧ್ಯಕ್ಷರು, ವ್ಯಕ್ತಿ ಅಲ್ಲ, ಪಕ್ಷ. ಹಾಗೆ ನಾವೆಲ್ಲ ಅಧ್ಯಕ್ಷ ಜೊತೆಗಿದ್ದೀವಿ. ಥ್ಯಾಂಕ್ ಯು.